ಸಿನಿಮಾದಲ್ಲಿ ಫ್ಲಾಸ್ ಇದೆ, ಬಟ್ ನೀವು ನೆಗೆಟಿವ್ ಮಾಡ್ತಿರುವಂತ ರೇಂಜ್ ಗೆ ಸಿನಿಮಾ ಕೆಟ್ಟದಾಗಿದ್ಯಾ? ಎಲ್ಲಾ ಸಿನಿಮಾನು KGF ತರನೇ ಇರುತ್ತಾ? ಯಾಕ್ರೋ ಕಂಪೇರ್ ಮಾಡ್ತೀರಾ? KGF ನ ರಾಕಿನೇ ಬೇರೆ, ಟಾಕ್ಸಿಕ್ ಸಿನಿಮಾದ ರಾಯನೇ ಬೇರೆ. KGF ಪ್ಯೂರ್ ಗ್ಯಾಂಗ್ಸ್ಟರ್ ಮೂವಿ, ಟಾಕ್ಸಿಕ್ ಸಿನಿಮಾ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಇರುವಂತ ಗ್ಯಾಂಗ್ಸ್ಟರ್ ಮೂವಿ. ರಾಕಿ ಹೊರಗಿನವ್ರ ಜೊತೆ ಯುದ್ಧ ಮಾಡ್ತಾ ಇದ್ರೆ ರಾಯ ತನ್ನ ಒಳಗಡೆನೆ ಯುದ್ಧ ಮಾಡ್ತಾ ಇರೋನು. ರಾಕಿ ಜೀವನ ಪೂರ್ತಿ ಒಬ್ಬಳನ್ನ ನೋಡ್ಕೊಂಡ್ರೆ ರಾಯ ಪ್ರತಿದಿನ ಒಬ್ಬಳನ್ನ ನೋಡ್ಕೊಳ್ಳೋನು. ರಾಕಿ ತಾಯಿ ಮಾತಿಗೋಸ್ಕರ ಗುರಿ ಮುಟ್ಟೋನಾದ್ರೆ ರಾಯ ಗುರಿನ ಬಿಟ್ಟು ಡಿಸ್ಟ್ರಾಕ್ಟ್ ಆಗೋನು. ಅಂಡ್ ನೀವು ನೆಗೆಟಿವ್ ಮಾಡೋರಂತೂ ಕಾಯ್ಕೊಂಡು ಕುತ್ಕೊಂಡಿದ್ರಿ ಇಂತ ಒಂದು ಚಾನ್ಸ್ಗೆ. ಸೊ ಇವಾಗ ಅದೊಂದು ಚಾನ್ಸ್ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ಥಿಯೇಟರ್ ಗಳಿಗೆ ಹೋಗಿ ಮೈಕ್ ಗಳನ್ನ ಹಿಡಿದು ಸಿನಿಮಾದ ಬಗ್ಗೆ ನೆಗೆಟಿವ್ ಮಾಡ್ತಾನೆ ಇದ್ದೀರಾ. ಸಿನಿಮಾ ಪರವಾಗಿಲ್ಲ ಅಂತ ಹೇಳೋರು ಓಕೆ, ಸಿನಿಮಾ ಚೆನ್ನಾಗೇ ಇಲ್ಲ ಅಂತ ಹೇಳೋರಿಗೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಸಿನಿಮಾ ಅರ್ಥನೇ ಆಗಿಲ್ಲ. ಅಂಡ್ ಹಾಗಂತ ಸಿನಿಮಾದಲ್ಲಿ ಏನು ಫ್ಲಾಸೇ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇನ್ನೊಂದ್ ಸ್ವಲ್ಪ ರೈಟಿಂಗ್ ಬೆಟರ್ ಆಗಬೇಕಿತ್ತು, ಇನ್ನೊಂದ್ ಸ್ವಲ್ಪ ಎಡಿಟಿಂಗ್ ಬೆಟರ್ ಆಗಬೇಕಿತ್ತು, ಕೆಲವು ಕಡೆ ಕೆಲವು ಜಂಪ್ ಕಟ್ಸ್ ಗಳು ಇನ್ನೊಂದ್ ಸ್ವಲ್ಪ ಕನ್ವಿನ್ಸಿಂಗ್ ಅನಿಸ್ಬೇಕಿತ್ತು. ಫೈನ್, ಸಿನಿಮಾದಲ್ಲಿ ಫ್ಲಾಸ್ ಇದೆ, ಬಟ್ ನೀವು ನೆಗೆಟಿವ್ ಮಾಡ್ತಿರುವಂತ ರೇಂಜ್ ಗೆ ಸಿನಿಮಾ ಕೆಟ್ಟದಾಗಿದ್ಯಾ? ಜಸ್ಟ್ ಯಶ್ ಅವರ ಆಕ್ಟಿಂಗ್, ಅವರ ಸ್ವ್ಯಾಗು, ಅವರ ಸ್ಟೈಲ್, ಅವರ ಡ್ರೆಸ್ಸಿಂಗ್, ಅವರ ಒಂದು ಫೈಟ್ ಆಕ್ಷನ್, ಆ ಡೈಲಾಗ್ ಡೆಲಿವರಿ, ಸೊ ಇವೆಲ್ಲವೂ ಎಂಟರ್ಟೈನಿಂಗ್ ಆಗಿಲ್ವಾ? ಅಂಡ್ ನೀವು ನೆಗೆಟಿವ್ ಮಾಡ್ತಾ ಇರೋರು ಹೇಳ್ಬಿಡಿ, ಸಿನಿಮಾದಲ್ಲಿ ಥಿಯೇಟರ್ ಅಲ್ಲಿ ಕುತ್ಕೊಂಡು ವಿಸಿಲ್ ಹೊಡೆಯೋದಕ್ಕೆ ಯಾವ್ದು ಸೀನ್ಸ್ ಗಳೇ ಇಲ್ವಾ? ಸಾಂಗ್ಸ್ ಆಗ್ಲಿ, ಫೈಟ್ಸ್ ಆಗ್ಲಿ, ಆಕ್ಷನ್ಸ್ ಆಗ್ಲಿ, ಡೈಲಾಗ್ಸ್ ಆಗ್ಲಿ, ಇವ್ಯಾವ ಎಂಟರ್ಟೈನಿಂಗ್ ಆಗಿಲ್ವಾ? ಸೊ ಇದು ಟೋಟಲಿ ಒಂದು ಇಂಟೆಲೆಕ್ಚುಯಲ್ ಮೂವಿ, ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಜೊತೆ ಹ್ಯೂಮನ್ ಎಮೋಷನ್ಸ್ ಬಗ್ಗೆ ಅಂಡ್ ಮನುಷ್ಯನ ಟಾಕ್ಸಿಸಿಟಿ ಬಗ್ಗೆ ಮಾತಾಡುವಂತ ಒಂದು ಸಿನಿಮಾ. ಸೊ ಈ ನೆಗೆಟಿವ್ ಮಾಡೋರ್ಗೆ ಸಿನಿಮಾನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ಥಿಂಕಿಂಗ್ ಲೆವೆಲ್ ಬೇಕು ಅಂತ ಹೇಳ್ತೀನಿ. ಸೊ ಈಗ ಸಿನಿಮಾ ಕೆಟ್ಟದಾಗಿದೆ, ಹಂಗಿದೆ ಹಿಂಗಿದೆ ಅಂತ ಹೇಳೋದು ಇನ್ನೊಂದು 5 ವರ್ಷನೋ 10 ವರ್ಷನೋ ಆದ್ಮೇಲೆ ಸೊ ಇದೊಂದು ಸೂಪರ್ ಮೂವಿ, ಇದೊಂದು ಅಂಡರ್ ರೇಟೆಡ್ ಮೂವಿ, ಇದೊಂದು ಒಳ್ಳೆ ಮೂವಿ ಆ ಟೈಮಲ್ಲಿ ಓಡ್ಲಿಲ್ಲ, ಸೊ ಈ ರೀತಿ ಬಂದು ಬಾಯ್ ಬಡ್ಕೊಳ್ಳೋದು. ಸೊ ಇನ್ನೂ ನೆಗೆಟಿವ್ ಮಾಡೋರಿಗೆ ನಾನೇನು ಹೇಳಕ್ ಇಷ್ಟಪಡಲ್ಲ. ಕಮೆಂಟ್ ಸೆಕ್ಷನ್ ನಿಮ್ದೇ ಗಾಯ್ಸ್. ಸಿನಿಮಾನ ಇಷ್ಟಪಟ್ಟಿರೋರು ಮಾತ್ರ ಕಮೆಂಟ್ಸ್ ಮಾಡಿ. ಅಂಡ್ ಸಿನಿಮಾದ ಬಗ್ಗೆ ನೆಗೆಟಿವ್ ಮಾಡ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂಡ್ ಅಕೌಂಟ್ ನ ಫಾಲೋ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.